ನೋಡು, ನೀನೇನಾದ್ರು ನನ್ನ ಮಗನಾಗಿದ್ರೆ ಆ ಮೇಷ್ಟ್ರಿಗೆ ನಾ ತದಕ್ಕೆ ನಿನ್ನ ಹೆಂಡತಿ ಹೊಲ್ಲು ಉದುರಿಸಿ ತಾಳಿ ಕಿತ್ಕೊಂಬರೋಗು. ನಂದು ನಿಮ್ಮದು ಒಂದೇ ಹಣೆ ಬರೋವು. ನಮ್ಮನೆಯವ್ರಿಗೆ ಮನೆ ಮುರಿಯೋ ಬುದ್ಧಿ, ನಿಮ್ಮನೆಯವ್ರಿಗೆ ಬುದ್ಧಿನೇ ಇಲ್ಲ. ಸರ ಕಾಸಿನ ಸರ ಅಪ್ಪಂಜಟ, ಇದು ತುಂಬಾ ಬೆಲೆ ಒಳ್ಳೆ ಇಂದ ಒಳ್ಳೆ ಒಡವೆ ಯಾಕೆ ಗಿರಿಬಿಡುತ್ತೆ ನಿಂದು? ಇದೇನೇ 5 ರೂಪಾಯಿ ಕೊಡಲ್ಲ ಅಂತೀಯಲ್ಲ? ಇದೇನೇ ಇದು ತಿರ್ಪಿಯವ್ರಿಗೆ ಕೂಡ ಚಿಲ್ಲರೆ ಕಾಸು ಕೊಡ್ತಾ ಇದ್ದೀ? ಬ್ರಾಹ್ಮಣ ದುಡ್ಡು ಬಂದಿರ್ಬೇಕಲ್ಲ, ಒಂದು 5-10 ತಗೊಂಬ. ಯಾಕೆ ಆಮೇಲೆ ಕೊಟ್ರಾಗಲ್ವೇ? ಅಯ್ಯಯ್ಯೋ, ಎಲ್ಲರೂ ಎದುರು ನಮ್ಮ ಲಾಯರಿ ದುಡ್ಡು ತಗೊಳಕ್ಕಿಲ್ಲ. ನ್ಯಾಯಾಲಯವು ವಾದಿಗಳ ಆಪಾದನೆಯಲ್ಲಿ ಸತ್ಯಾಂಶ ಇಲ್ಲವೆಂಬ ನಿರ್ಧಾರಕ್ಕೆ ಬಂದಿದೆ. ಅಲ್ಲೂ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದ್ರ ಮೇಲಿನ ಕೋರ್ಟಿಗೆ ಹೋಗ್ಬೋದು. ಹಾಗೆ ಮೇಲ್ಮೇಲೆ ಹೋಗ್ತಾ ಇರ್ಬೋದು. ಬೇಡಪ್ಪ ಬೇಡ, ಮೇಲಕ್ಕೆ ಹೋಗೋದು ಬೇಡ, ಕೆಳಕ್ಕೆ ಬರೋದು ಬೇಡ. ನನ್ನ ಹತ್ರ ಏನು ದುಡ್ಡಿಲ್ಲ. ಗೆದ್ವಲ್ಲ ಗುಡಿ ಮತ್ತೆ. ಓ ಏನ್ ಪಟೇಲ್ರ ಭಾರಿ ಖುಷಿಲಿದ್ದಂಗಿದೆ. ಮತ್ತೆ ಕೇಸ್ನಾಗ ನಾನೇ ಗೆದ್ದಿದ್ದು. ಏನು ಕೇಸ್ನಾಗೆ ನೀವು ಗೆದ್ರ? ಯಾಕೆ ಅನುಮಾನವಾ? ಅವಮ್ಮ ಬಾಯಿಗೆ ಬಂದಂಗ್ ಬಿಡ್ಕತ್ತಿದ್ಲು, ಆದ್ರೆ ಜಡ್ಜಿಗಳು ಅವ್ರದೇ ತಪ್ಪು ಅಂತ ಹೇಳವ್ರೆ. ಅಲ್ದೆ ಕೋರ್ಟ್ ಕಟ್ಕೊಡು ಅಂತ ಹೇಳವ್ರೆ. ಹಾ, ನೀನ್ ನಡೀರಿ, ಬರ್ತೀನಿ. ಇಲ್ಲಿ ಇವನ ಅವಮ್ಮ ಕೇಸ್ನಾಗ ಸೋತ್ಲು ಅಂದ್ರೆ ನೀ ಯಾಕಲ ಗರ ಬಡ್ದಾಗ ನಿಂತ್ಕೊಂಡೆ? ಚೆನ್ನಿಗ್ರಾಯರು ನಂತವ ಕೈ ಸಾಲ ತಕೊಂಡಿದ್ರು. ಕೇಸ್ ಗೆದ್ಮಾಗೆ ವಾಪಸ್ ಕೊಡ್ತೀನಿ ಅಂತ ತಂದಿದ್ರು. ಅವ ಕೇಳ್ದ, ನೀ ಕೊಟ್ಟೆ. ಈಗ ಆಕೆ ಊರ್ ನಾಮ ಹಣೆವಾಗೆ. ಎಲ್ಲ ಇಲ್ಲೇ ಕುಂತವ್ರೆ. ರಂಗಣ್ಣ, ಚಿಕ್ಕಣ್ಣ, ಚಿಕ್ಕಪ್ಪ, ಕೋರ್ಟ್ನಾಗೆ ಗಂಗಮ್ಮನವ್ರು ಹಾಕಿದ ಕೇಸು ನಾನೇ ಗೆದ್ಬಿಟ್ಟೆ ಕಣಪ್ಪ. ಯಾರನ್ನ ಸಾಲ ಕೊಟ್ಟಿದ್ರೆ ಬಿರ್ನೆ ಹೋಗಿ ಉಸುಲ್ ಮಾಡ್ಕೊಳ್ಳಿ, ಇಲ್ದೆ ಹೋದ್ರೆ ನಿಮ್ ಕೈ ಚಿಪ್ಪೆ ಕಣಪ್ಪ, ಚಿಪ್ಪು. ಚಿಕ್ಕಪ್ಪ, ವಿಷಯ ಗೊತ್ತಾ? ಗಂಗಮ್ಮನವ್ರು ನನ್ನ ಕೇಸ್ ಹಾಕಿದ್ರಲ್ಲ, ಸೋತೋದ್ರು. ದಾಸಪ್ಪ, ಕೋರ್ಟ್ನಾಗೆ ಕೇಸು ನನ್ ಕಡೆ ಆಯ್ತು. ಹೌದಾ? ರಾಮಣ್ಣ, ಅಪ್ಪಣ್ಣಂಗೆ ಚೆನ್ನಿಂಗರಾಯಂಗೆ ಏನನ್ನ ಸಾಲ ಕೊಟ್ಟಿದ್ದೇನೋ, ಆಮೇಲೆ ಹೋದ್ರೆ ನಾಮನೆ ಗತಿ, ಬಿರ್ನೆ ಹೋಗಿ ವಸೂಲ್ ಮಾಡ್ಕೊಳ್ಳಿ.
ಚಂದಕಿ ಮಾಮ, ಚಕ್ಕುಲಿ ಮಾಮ, ಮುತ್ತಿನ ಕೊಡುಕೆ. ಅಮ್ಮ, ಅಜ್ಜಿ ಬಂದ್ರು. ಯಾಕ್ರಿ, ಕೇಸ್ ಏನಾಯ್ತು? ಅಪ್ಪನ್ ಭಾವಯ್ಯ ಕೇಸು ತೆಗೆದು ಬಿದ್ದು ಹೋಯ್ತು. ಪಾರ್ವತಿ, ಏನಮ್ಮ? ಇಲ್ಲಿ ಬಾಯ್ಲಿ. ಇದನ್ನ ಅಜ್ಜಿ ಕೊಡು. ಅಜ್ಜಿ ತಗೋ. ಅಜ್ಜಿ ತಗೋಬೇಕಂತೆ. ಸರ್ವಿ, ಗಂಗಾ ಅವ್ರು ಬತ್ತಿದ್ದಾರೆ, ನಾನು ಮನೆಯಾಗಿಲ್ಲ ಅಂತ ಹೇಳ್ಬಿಡು. ಹೇಳೆ, ಬತ್ತಿದ್ದಾರೆ ಹೇಳಿದ್ಮೇಲೆ ಹೋಗಿ ಹೇಳೋಗು. ಸರ್ವಾ, ರೇವಣ್ಣಿದ್ದಾನೇನಮ್ಮ? ಇಲ್ರವ್ವ, ಅವ್ರು ಎಲ್ಗೋ ಹೋಗವ್ರೆ. ಇಲ್ವಾ? ಇಲ್ರವ್ವ, ಅವ್ರ ಮನೇಲೆ ಅವ್ರೆ, ಕರಿತೀನಿ. ರೇವಣ್ಣ, ಊರು ಮನೆಯವನಾಗಿ ನೀನು ಹೀಗೆ ಮೋಸ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಯಾರಿಗೆ ಮೋಸ ಮಾಡಿದೆ? ಯಾವಾಗ? ನೀ ಲಾಯರಿಗೆ ಪೂರ್ತಿ ದುಡ್ಡು ಕೊಟ್ಟೇ ಇಲ್ವಂತೆ. ಹಂಗ್ ಸುಳ್ಳು ಹೇಳದ್ ನಾ ಕಳ್ಬಿಡಿ ಮಗ. ಎಕ್ಕಡ ತಗೊಂಡು ಹೊಡಿಬೇಕು ಅವನಿಗೆ. ಬನ್ನಿ ಬನ್ನಿ ನನ್ನ ಜೊತೆಗೆ, ನಾನು ಮುಂದೆ ಹಂಗೆ ಹೇಳಿ ನೋಡೋಣ. ಸರಿ ಬಿಡು,
ಕೇಸ್ ಗೆದ್ದೇ ಗೆಲ್ತೀವಿ ಅಂತ ನಮ್ಮ ಮೂಗಿಗೆ ತುಪ್ಪ ಸವರ್ದಿಯಲ್ಲ, ಹೀಗೆ ಯಾಕಾಯ್ತು? ಆ ಜಡ್ಜಿನೇ ಸರಿ ಇಲ್ಲ ಗಂಗವರೇ. ಲಂಚ ತಗೊಂಡು ಅವ್ರ ಕಡೆ ತೀರ್ಪು ಕೊಟ್ಬಿಟ್ಟವನೆ. ಆ ಪಟೇಲ ಅವ್ರ ಕಡೆ ಲಾಯರು ಇಬ್ರು ಪಾಖಂಡಿಗಳು ಕಂಡ್ರಿ. ಹಿಂದಿನ ದಿನಾನೇ ಹೋಗಿ ಸಾವಿರ ಸುರಿದು ಬಂದವ್ರೆ. ನಾವು ಹಂಗೆ ಏನಾದ್ರು ಖರ್ಚು ಮಾಡಿದ್ರೆ ನಮ್ಮ ಕಡೆಗೆ ತೀರ್ಪಾಗಿರೋದು. ಆದರೆ ನಿಮ್ ತಾವ ಅಷ್ಟು ದುಡ್ಡಿಲ್ಲ ಅಂತ ನಂಗೆ ಗೊತ್ತಿತ್ತಲ್ಲ, ಅದಕ್ಕೆ ಸುಮ್ಕಾಗ್ಬಿಟ್ಟೆ. ರೇವಣ್ಣ, ಈ ನಾಟಕ ಎಲ್ಲ ನಿಲ್ಸು. ನೀನೆಂಥೋನು ಅಂತ ನನಗೆ ಗೊತ್ತಾಗಿದೆ. ಆ ಲಾಯರಿ ಕಳ್ಬಡ್ಡಿ ಮಗ ಅಂದ್ಯಲ್ಲ, ಅದು ಅವನಲ್ಲ, ನೀನು ಕಳ್ಬಡ್ಡಿ ಮಗ. ಶಾನ್ಭಾಗ್ರೆ, ಗಂಗಾ ಅವ್ರು ಇದಾರಾ? ಅಮ್ಮ, ಹೊರಗಡೆ ಊರ್ನವರೆಲ್ಲ ಬಂದಿದ್ದಾರೆ. ಯಾಕಂತ? ನಾವು ಕೋರ್ಟಲ್ಲಿ ಸೋತಲ್ಲ, ಅದಕ್ಕೆ ಸಮಾಧಾನ ಮಾಡಕ್ ಬಂದಿರ್ಬೇಕು. ನೀವುಗಳೆಲ್ಲ ಎಷ್ಟು ವಿಶ್ವಾಸ ಇಟ್ಟು ಬಂದ್ರಲ್ಲಪ್ಪ, ದೊಡ್ಡ ಮನಸ್ಸಿನಿಂದ. ರಾಮಣ್ಣರ ಕುಟುಂಬ ಅಂದ್ರೆ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಈಗ ನಿಮ್ ಕೇಸು ಕೋರ್ಟ್ ಉಲ್ಟಾ ಹೊಡಿತಲ್ಲ, ನಮ್ ಸಾಲ ಯಾಕೆ ಕೊಡ್ತೀರಾ? ಅಲ್ಕಣೋ ಧರ್ಮಣ್ಣ, 1000 ರೂಪಾಯಿ ಕೊಟ್ಟಿರೋ ಶೆಟ್ರೆ ಸುಮ್ಮನಿದ್ದಾರೆ. ನೀ 200 ರೂಪಾಯಿ ಕೊಟ್ಟು ಕೇಳೋದು ನ್ಯಾಯನಾ? ನಾನ್ ಕೊಟ್ಟದ್ದು 400 ರೂಪಾಯಿ, 200 ಅಲ್ಲ. ಯಾಕೋ ಸುಳ್ಳು ಹೇಳ್ತೀಯಾ? ಹಬ್ಬದ ದಿನ 200 ಕೊಟ್ಟಿದ್ದು. ಇನ್ನೊಂದಿನ ಅಪ್ಪನಯ್ಯ ಬಂದು ಅಮ್ಮ ಕಳ್ಸಿದ್ರು, ಇನ್ನೂ 200 ರೂಪಾಯಿ ಬೇಕಂತೆ ಅಂತ ಈಸ್ಕೊಂಡು ಹೋದ್ರು. ಬೇಕಾದ್ರೆ ಅವ್ರನ್ನೇ ಕೇಳಿ. ಹೌದೇನ ಅಪ್ಪಣ್ಣ? ಅಪ್ಪಣ್ಣ ಮನೇಲಿಲ್ಲ ಕಣಮ್ಮ. ನಂದು ಹೊಸಿ ಕೈ ಸಾಲ ಐತೆ ಗಂಗಾವರೇ. ಈ ಚಂಡಿಗರಾಯರು ತಿಪ್ಟೂರ್ಗೆ ಹೋದಾಗ್ಲೆಲ್ಲ 10, 20 ಅಂತ ಕೈ ಸಾಲ ಮಾಡವ್ರೆ. ಅದು ಒಟ್ಟು 212 ರೂಪಾಯಿ ಅಂತಾನೆ ಆಗೈತೆ. 212? ಹೂ ಕಣ್ರವಾ. ಹೌದೇನ ಚಂದ್ಗ? ನಿನ್ ಜನ್ಮಕ್ಕೆ ಎಷ್ಟು ನಡಿ ಒಳಗೆ. ಅಪ್ಪಣ್ಣವರು ನಮ್ಮ ಹತ್ರನೂ ಸಾಲ ತಗೊಂಡವ್ರೆ. ಇವ್ರ ಲೆಕ್ಕ ಆನಕ್ಕಿಂತ ಗಂಗಮ್ಮ ಅವ್ರೆ, ಮೊದಲು 1000 ರೂಪಾಯಿ ನನ್ನ ಸಾಲ ತೀರ್ಸಿ, ಆನಕ್ಕಿಂತ ಇವ್ರದು. ಏನ್ರಿ ನೀವು ಕೊಟ್ಟ ದುಡ್ಡು ನಾನ್ ಕೊಡೋದು ಹುಣಸೆ ಬೀಜ ಏನ್ರಿ? 2000 ರೂಪಾಯಿ ಕೈನಾಗ ಇಟ್ಕೊಂಡ್ರೆ ನಮ್ಮೆಲ್ಲ ಸಾಲ ತೀರುತ್ತೆ. ಮೊದಲು ನಮ್ ಸಾಲ ತೀರ್ಸಿ, ಆಮೇಲೆ ಇವ್ರದು. ನೋಡ್ರಪ್ಪ, ನೀವೆಲ್ಲ ನಮ್ಮನೆ ಮುಂದಿನ ಜಗಳಾಡ್ಬೇಡಿ, ನನ್ನ ಮರ್ಯಾದೆ ಹೋಗುತ್ತೆ. ಹೋಗಕ್ಕೆ ಏನಂದೆ? ಓ ಸುಡಿ ಮಗನೇ, ನನಗ್ ಮಾನ ಮರ್ಯಾದೆ ಇಲ್ಲ ಅಂತ್ಯ? ನಿನ್ನಂತ ಸಾಲ ಮಾಡಿದೆ ನೋಡು, ನಾನು ಅಯೋಗ್ಯ ಮುಂಡೆ. ನಾನಿನ್ ಸಾಲ ತೀರ್ಸುದಿಲ್ಲ ಕಣೋ. ಏನೋ ಮಾಡ್ತೀಯಾ? ನನ್ನ ಹತ್ರ ದುಡ್ಡಿಲ್ಲ, ನಾ ತೀರ್ಸುದಿಲ್ಲ. ನಾನು ಏನು ಅಂತ ಸುಮ್ನಿದ್ರೆ 100, 200, 1000 ಅಂತ ಲೆಕ್ಕ ಹೇಳ್ತೀರಾ? ನಾನು ಯಾರ ಸಾಲನೂ ತೀರ್ಸುದಿಲ್ಲ. ಹೋಗ್ರ ಹೋಗ್ರ. ಏನಪ್ಪ ಇದು ಸಾಲ ತೀರ್ಸೋಣ? ನೋಡಿ ನೋಡಿ ನೋಡಿ, ಇಲ್ಲಿ ಕೂಗಾಡ್ಬೇಡಿ. ಸಾಲ ತಗೊಂಡಿದ್ದಾರೆ ಅಂದ್ಮೇಲೆ ತೀರಿಸ್ಲೇಬೇಕಲ್ವಾ? ಹಾಗಂತ ನಿಂತ ಕಾಲ ಮೇಲೆ ಅಷ್ಟೊಂದು ದುಡ್ಡು ಒಟ್ಟಿಗೆ ಎಲ್ಲಿಂದ ತರೋದು? ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳಿ ನಾನು ಅದನ್ನ ಆದಷ್ಟು ಬೇಗ ತೀರ್ಸೋ ಹಂಗೆ ಮಾಡ್ತೀನಿ. ಹಾ, ಸರಿನಾ?
ನಡಿಯೋಣ. ನನ್ ಬರ್ಕಳವ ಮಲ್ಲಣ್ಣ 212 ರೂಪಾಯಿ ಅಂತಾನೆ. ಬಸಪ್ಪ ನಂದು 400 ರೂಪಾಯಿ. ಸಿದ್ದಪ್ಪ 175 ರೂಪಾಯಿ. ಶುರು ಮಾಡಿದ್ಲಲ್ಲ ಇವಳು ನನ್ನ ಶಾನ್ ಬಗ್ಗೆ ತೋರ್ಸ್ಕೊಳಕ್ಕೆ. ಈ ಲೌಡಿಗೆ ಬುದ್ಧಿ ಬರೋದೇ ಇಲ್ಲ. ಏನಿದು? ನೀವು ಮಾಡಿರೋ ಸಾಲದ ಪಟ್ಟಿ ನೋಡ್ಕೊಳ್ಳಿ. ಅದು ನನ್ನ ಮೂತಿಗೆ ಹಾಕ್ತಿವಿತ್ಯೇ ಬೋಸುಡಿ. ನನ್ಗೇನು ಓದಕ್ ಬರುತ್ತಾ? ನೋಡು, ನನಗೆ ನಿನ್ನ ಓದು ಬರ ಬಂದಿದ್ರೆ ನಾ ಬರೀ ಶಾನ್ ಬೋಕೆ ಮಾಡ್ತಿರ್ಲಿಲ್ಲ, ದಿವಾನ್ಗಿರಿ ಮಾಡ್ತಿದ್ದೆ, ತಿಳ್ಕೊ. ಒಟ್ಟು 1837 ರೂಪಾಯಿ 10 ಆಣೆ ಸಾಲ ಮಾಡಿದ್ದೀರಾ. ಅದಲ್ಲದೆ ಆ ಕಾಸಿನ ಬಡ್ಡಿ ಹತ್ರ ಬೇರೆ ಸಾಲ ತಗೊಂಡಿದ್ದೀರಾ. ಹೌದು, ಕಷ್ಟ ಬಂತು ತಗೊಂಡೆ, ಅದ್ರಲ್ಲಿ ತಪ್ಪೇನು? ಇಷ್ಟಕ್ಕೂ ತಗೊಂಡ್ ಸಾಲ ಎಲ್ಲ ತೀರಿಸ್ಲೇಬೇಕು ಅಂತ ಯಾರು ಕಾನೂನು ಮಾಡಿಲ್ಲ, ತಿಳ್ಕೊ. ಆದ್ರೆ ಸಾಲ ತೀರಿಸದೇ ಇರೋದು ಧರ್ಮನಾ? ನೋಡು, ನೀನ್ ನನ್ಗೆ ಧರ್ಮ ಗಿರ್ಮ ಅಂತ ಬೋಧನೆ ಮಾಡಕ್ ಬರ್ಬೇಡ. ನನ್ನ ಹತ್ರ ದುಡ್ಡಿಲ್ಲ, ನಾ ಕೊಡೋದಿಲ್ಲ. ನಾನ್ ಬೋಧನೆ ಮಾಡ್ತಾ ಇಲ್ಲ ಅತ್ತೆ. ಸಾಲ ತೀರ್ಸಕ್ಕೆ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲಿಂದಾರು ತರ್ತೀನಿ. ನಿಮ್ಮ ಅಪ್ಪನ ಹತ್ರ ಏನ್ ಸಾಲ ಕೇಳ್ತಿಲ್ವಲ್ಲ? ಇಲ್ಲಿ ನೋಡಿ, ನಮ್ಮ ಅಪ್ಪ ಏನ್ ಹೆಸರು ಎತ್ತಬೇಡಿ. ಅವ್ರಿದ್ದಿದ್ರೆ ಈ ಅವಾಂತರ ಎಲ್ಲ ಆಗ್ತಿರ್ಲಿಲ್ಲ. ನಿಮಗ್ ಕಡವಾಣ ಹಾಕ್ತಾ ಇದ್ರು. ನೋಡೆ, ನನಗ್ ಕಡವಾಣ ಹಾಕೋ ಗಂಡು ಇವತ್ತಿನ ತನಕ ಹುಟ್ಟಿಲ್ಲ, ತಿಳ್ಕೊ. ಅದಕ್ಕೆ ಈ ಮನೆಗೆ ಗತಿ ಬಂದಿರೋದು. ಸಾಲ ಕೊಟ್ಟವರು ಮನೆ ಹತ್ರ ಬಂದು ಮಾನನ್ ಹರಾಜ್ ಹಾಕ್ತಾ ಇರೋದು. ಹಾಕಿದ್ರೆ ಹಾಕೊಳ್ಳಿ ಬಿಡು, ನಾನಂತೂ ಯಾರಿಗೂ ಒಂದ್ ದಂಡಿನೂ ಕೊಡೋದಿಲ್ಲ. ಇದು ಶುದ್ಧ ಬಂಡಿತನ ಅತ್ತೆ. ಹೌದೇ? ಹೌದು, ನಾ ಬಂಡಿನೇ. ಅದಕ್ಕೇನಂತೀಗ? ಅದೇನ್ ನಾಯಿ ತರ ಕಚ್ಚಾಡ್ತಿದ್ರೆ ದುಡ್ಗೇನು ಮಾಡುದು ಅಂತ. ಆ ಗದ್ದೆ ಇಲ್ವಾ, ಅದನ್ನ ಮಾರ ಹಾಕಿದ್ರೆ ಆಯ್ತು. ಗದ್ದೆ ಮಾಡ್ತೀರಾ? ಇರೋ ಒಂಚೂರು ಆಸ್ತಿನೂ ಮಾಡ್ತೀರಾ? ಅಯ್ಯೋ, ಅದು ಆಸ್ತಿನ ಹಾಳು ಗದ್ದೆ. ಅದು ಮೈ ಮುರಿಯ ದುಡಿದ್ರು ಒಂದ್ ಕಾಳ ಭತ್ತ ಬರಲ್ಲ. ಅದನ್ನ ಮಾರ ಹಾಕೋದು, ಸಾಲ ತೀರ್ಸೋದು, ಆಮೇಲೆ ಆರಾಮಾಗಿರ್ಬೋದು. ಏನ್ ಘನಾಂಧಾರಿಯ ಯೋಚನೆ ರೀ ನಿಮ್ದು. ಆಗ ತೋಟ ಒತ್ತೆ ಇಟ್ರಿ, ಈಗ ಗದ್ದೆ ಮಾಡ್ತೀನಿ ಅಂತ ಇದ್ದೀನಿ. ಆಮೇಲೆ ಉಳಿಯೋದು ಈ ಮನೆ ಒಂದೇ. ಹೊಟ್ಟೆ ಬಟ್ಟೆಗೆ ಏನ್ ಮಾಡ್ತೀರಾ? ಅದನ್ ಕೇಳಕ್ ನೀ ಯಾವಳೆ? ಇದೆಲ್ಲ ನನ್ ಗಂಡನ ಆಸ್ತಿ. ಇದ್ರ ಮೇಲೆ ನನಗ್ ಹಕ್ಕಿದೆ, ನನ್ನ ಮಕ್ಕಳ ಹಕ್ಕಿದೆ. ನಾ ಮಾಡ್ತೀನಿ. ಆಸ್ತಿ ಹಿರೀಕರಿಂದ ಬಂದಿದ್ದು. ಅದ್ರಲ್ಲಿ ನಿಮ್ ಮಕ್ಳಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನ್ ಮಕ್ಳಿಗೂ ಇದೆ, ಗೊತ್ತಾ? ಅವಕ್ಕೆ ಬಾಯಿಗೆ ಬೆಲೆ ಇಟ್ಟರೆ ಕಚ್ಚಕ್ಕೂ ಬರೋದಿಲ್ಲ. ಅವಕ್ಕೇನೆ ಗೊತ್ತಾಗುತ್ತೆ? ಲೇ ಚೆನ್ಗ, ಈ ಬೋಸುಡಿ ಮಾತೇನೋ ಕೇಳೋದು. ಹೋಗ ಅಪ್ಪನಿಗೆ ಹೇಳ, ಆ ಕಾಶಿ ಸಾವುಕಾರ ಗದ್ದೆ ಕೊಂಡ್ಕೊಂತಾನ, ಕೇಳ್ಕೊಂಬರ್ಲಿ. ಲೇ ನೋಡ್ತೀರೇ ಜಗದಾಲ್ಸೋ ಬಡ್ಡಿ, ನಿನ್ ಕಣ್ಣೆದ್ರಿಗೆ ಗದ್ದೆ ಮಾಡ್ತೀನಿ. ನಿನ್ ಕೈಲಿ ಏನು ಕಿಸಿಯಕ್ಕಾಗೋದಿಲ್ಲ. ಅಯ್ಯೋ, ಇಲ್ಲಿ ನೋಡಿ, ನನ್ ಮಾತು ಕೇಳ್ರಿ. ಇರೋ ಗದ್ದೆನು ಮಾರ್ಬೇಡ್ರಿ. ಏ ಬೇವರ್ಸಿ ಮುಂಡೆ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಅಡ್ಡ ಬರಬೇಡ. ಬಾಯ್ತ್ಲಾಗೆ ಹಾ ಬಾರೆ. ಕಾಸಿಂ ಬಡ್ಡಿ ಸಾವುಕಾರ ಏನಂದ್ರು?
ಗದ್ದೆ ತಗೋತಾರಂತ. ನಿಮ್ಮನ್ನೇ ಕೇಳಿದ್ದು. ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡಿದ್ದು ಅಪ್ಪಣ್ಣ. ಗದ್ದೆನು ಮಾರಿದ್ರೆ ಸಂಸಾರ ಹೇಗೆ ತೋರಿಸೋದು? ಯಾಕೆ ಶಾನ್ ಬೋಕೆ ಇಲ್ವಾ? ಶಾನ್ ಬೋಕೆ ಮಾಡಿದ್ದಕ್ಕೆ ಸರ್ಕಾರ ಕೊಡೋ ಪೋಟ್ಗೆ ಹಣ ಎಲ್ಲಿ ಸಾಕಾಗುತ್ತೆ? ಅದು ಇದು ಅಂತ ಹಿಡ್ಕೊಂಡು ಹತ್ತತ್ರ 1,000 ರೂಪಾಯಿ ಕೊಡ್ತಾರೆ. ಅದರಲ್ಲಿ ವರ್ಷ ಪೂರ್ತಿ ಸಂಸಾರ ಮಾಡೋಕ್ಕಾಗುತ್ತಾ? ಅದಕ್ಕೆ ಗದ್ದೆ ಮಾರೋದು ಬೇಡ ಅಂದಿದ್ದು. ಅದೇನೋ ನಮ್ಮ ಒಬ್ರದ್ದೇ ಆಸ್ತಿ ಅಲ್ಲ, ಅದರಲ್ಲಿ ಅಮ್ಮಂಗೂ ಪಾಲಿದೆ, ಅಪ್ಪಣಂಗೂ ಪಾಲಿದೆ. ಅವರಿಬ್ರು ಮಾಡೋಣ ಅಂತ ಹೇಳಿದ್ಮೇಲೆ ನಾವ್ ಹೆಂಗೆ ಬೇಡ ಅನ್ನೋಕ್ಕಾಗುತ್ತೆ? ಅದಕ್ಕೆ ನಾನೊಂದು ಉಪಾಯ ಹೇಳ. ಆಸ್ತಿನ ಪಾಲ್ ಮಾಡ್ಕೊಳ್ಳಿ. ನಮ್ದೊಂದು, ಅಪ್ಪನ ಭಾವಿಯಿಂದೊಂದು, ಅತ್ತೆದೊಂದು ಅಂತ 3 ಪಾಲು. ಅವ್ರವ್ರ ಸಾಲ ಅವ್ರವ್ರು ತೀರಿಸ್ಕೊಳ್ಳಿ. ಏನದೆ ಪಾಲಾಗದ? ಆ ಮಾತೆ ಎತ್ಬೇಡ ಅಮ್ಮ, ಅದಕ್ಕೆ ಒಪ್ಪಲ್ಲ. ಅತ್ತೆ ಮಾತ್ಗೂ ನೀ ಬೇರೆ ಹೋಗು ಅಂತಿರ್ತಾರೆ. ನಾವು ಬೇರೆ ಹೋಗೋಣ. ನಿನ್ನಿದ್ದರಿದ್ರು ಬುದ್ಧಿ ಕಂಡೆ ಅಮ್ಮ ಹಂಗಂದಿರೋದು. ನೀನು ಬೇಕಿದ್ರೆ ಬೇರೆ ಹೋಗು, ನನ್ನನ್ನು ಕರಿಬೇಡ, ನಾನು ಬರಲ್ಲ. ಈಗ ಅತ್ತಿ ಪಾರ್ಸ್ ಬಿದ್ಗ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು. ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ.